ಹಾಯ್ ಎಲ್ಲರಿಗೂ. ತುಂಬ ಜನರಿಗೆ ಇಷ್ಟ ಆಗಿತ್ತು ಈ ಥರ ಸ್ಕರ್ಟ್ ಹಾಕೋದು. ಅಂದರೆ ಬಿಗ್ ಬಾಸಲ್ಲಿ ರಕ್ಷಿತಾ ಹಾಕ್ತಲಲ್ಲ ಸ್ಕರ್ಟ್, ಆ ಥರ ಸ್ಟಿಚ್ ಮಾಡ್ಬೋದಾ ಅಂತ ತುಂಬ ಜನ ನನ್ನಲ್ಲಿ ಬಂದು ಕೇಳ್ತಾಯಿದ್ರು. ಹಾಗಾಗಿ ನಾನು ಸ್ಟಿಚ್ ಮಾಡ್ತಾಯಿದ್ದೇನೆ. ನಾನೀಗ ಸ್ವಲ್ಪ ಅರ್ಜೆಂಟಲ್ಲಿದ್ದ ಕಾರಣ ಒಟ್ಟಿಗೆ ಇಟ್ಟು ಕಟ್ ಮಾಡ್ತಾಯಿದ್ದೇನೆ. ಇದಕ್ಕೆ ಫುಲ್ ಸಾರಿ ಬೇಕು. ಇದರಲ್ಲಿ ಅಂದರೆ ಸೆರಗಿನ ಪೀಸ್ ಮಾತ್ರ ತೆಗೆದಿದ್ದೇನೆ ನಾನು ಅಷ್ಟೇ, ಬಾಕಿಯೆಲ್ಲ ಫುಲ್ಲು ಇದೆ ಅದರಲ್ಲಿ. ಆದರೆ ಸ್ವಲ್ಪ ಅರ್ಜೆಂಟ್ ಇದ್ದ ಕಾರಣ ನಾನಿದಕ್ಕೆ ನೆರಿಗೆಗೆ ಅಲ್ಲಿ ಪಿನ್ ಹಾಕಿರಲಿಲ್ಲ. ಸ್ಟಿಚ್ ಆದಮೇಲೆ ಮತ್ತೆ ಒಟ್ಟಿಗೆ ಚೆಂದ ಇಟ್ಕೊಂಡು ನೆರಿಗೆ ಒಂದೇ ಥರ ಬರಬೇಕು, ನೆರಿಗೆ ಒಂದೇ ಥರ ಬಂದು ಇಸ್ತ್ರಿ ಮಾಡುವ ಅಂತ ಇದ್ದೇನೆ. ಪಟ್ಟಿಗೆ ನಾನು ಇದು ಕೊಡ್ತೇನೆ, ಇಂಥ ಒಂದು ತುಂಡು ಲೈನಿಂಗ್ ಕೂಡ ಕೊಡ್ತೇನೆ. ನಾನು ಇದಕ್ಕೆ ಉಕ್ಸ್ ಇಡುವುದಲ್ಲ, ಸ್ಕರ್ಟಿಗೆ ಬಲ್ಲಿ ಮಾಡ್ತೇನೆ. ಬಲ್ಲಿ ಮಾಡಿ ಟೈಟಾಗಿ ಬಲ್ಲಿ ಸಿಗ್ತದೆ. ಮತ್ತು ಸೈಡಲ್ಲಿ ಬೇಕಿದ್ದರೆ ಜಿಪ್ಪು ಇಡ್ಬೋದು. ನಾನು ಜಿಪ್ಪು ಕೂಡ ಇಡಲಿಲ್ಲ, ಇದಕ್ಕೆ ಜಿಪ್ಪು ನನ್ನಲ್ಲಿ ಇರಲಿಲ್ಲ, ತಂದು ಇಡಬೇಕಾಯಿತು. ಆದ ಕಾರಣ ನಾನು ಇಡಲಿಲ್ಲ. ಅಂದರೆ ಇವತ್ತು ತುಂಬ ಸ್ಟಿಚ್ ಮಾಡಿ ಆಗಬೇಕಿತ್ತು. ಒಂದು 4 ಬ್ಲೌಸ್ ಮತ್ತು 2 ಸ್ಕರ್ಟ್ ಆಗಬೇಕಿತ್ತು. ಹಾಗಾಗಿ 2 ಸ್ಕರ್ಟ್ ಮತ್ತು ಅದರ ಬ್ಲೌಸ್ ಅಷ್ಟೆಲ್ಲ ಆಗಬೇಕು. ಇದರಲ್ಲಿ ನನಗೆ ಕರೆಕ್ಟಾಗಿ ತೋರಿಸಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ಸ್ಟ್ಯಾಂಡ್ ಇರಲಿಲ್ಲ, ಮೊಬೈಲ್ ಸ್ಟ್ಯಾಂಡ್ ಮನೆಯಲ್ಲಿ ಇತ್ತು. ಹಾಗಾಗಿ ನಾನು ಕರೆಕ್ಟಾಗಿ ನೀರಿಗೆಲ್ಲ ಹಿಡಿಯುವುದನ್ನು ತೋರಿಸಲಿಕ್ಕೆ ಆಗಲಿಲ್ಲ. ಮತ್ತು ಉಂಟಲ್ಲ, ಈಗ ನಮಗೆ ಹಳೆ ಸೀರೆ ಇರ್ತದಲ್ಲ, ಅದೆಲ್ಲ ಯೂಸೇ ಇಲ್ಲ ಈಗ. ಅಂದರೆ ಗೋಲ್ಡನ್ ಬಾರ್ಡರ್ ಬಂದ ಸೀರೆ ಎಲ್ಲ ಯಾರೂ ಉಡೋದಿಲ್ಲ ಈಗ. ಅಂದರೆ ಕಾಪರ್, ಸಿಲ್ವರ್, ಇನ್ನೊಂದು ಸಿಲ್ವರಲ್ಲಿ ಒಂಥರ ಬೇರೆ ಕಲರ್, ಆ ಥರ ಎಲ್ಲ ಸಾರಿ ಬರುವುದಲ್ಲ. ಹಾಗಾಗಿ ಮೊದಲಿನ ಸೀರೆ ಎಲ್ಲ ಹಾಗೆ ಪೆಂಡಿಂಗ್ ಇರ್ತದೆ. ಅದನ್ನೆಲ್ಲ ನಾವು ಈಗ ಈ ಥರ ಸ್ಕರ್ಟ್ ಮಾಡ್ಬೋದು. ದೊಡ್ಡವರಿಗೂ ಹಾಕ್ಬೋದು, ಚಿಕ್ಕವರಿಗೂ ಹಾಕ್ಬೋದು. ಪಟ್ಟಿ ನಾನು 2 ಇಂಚಿಗೆ ಪಟ್ಟಿ ಇರ್ತೇನೆ. ನಾನು ಫಸ್ಟಿಗೆ ನೆರಿಗೆ ಇಟ್ಟು ಆಮೇಲೆ ಪಟ್ಟಿಗೆ ಜಾಯಿಂಟ್ ಮಾಡೋದು. ಫಸ್ಟಿಗೆ ಖಾಲಿ ಬಟ್ಟೆಯನ್ನು ನೆರಿಗೆ ಮಾಡ್ತಾ ಹೋಗೋದು. ಇವಾಗ ಒಂದು ಸ್ಕರ್ಟ್ ಇದು ಪಟ್ಟಿ ಇಡಬೇಕಷ್ಟೇ, ನೆರಿಗೆ ಮಾತ್ರ ಮಾಡಿದೆ. ಇನ್ನು ಪಟ್ಟಿಯನ್ನು ಜಾಯಿಂಟ್ ಮಾಡಬೇಕು.
ಇದು ಸ್ಕರ್ಟ್ ರೆಡಿ ಆಯಿತು ನೋಡಿ. ಇನ್ನು ಸರಿ ಚೆಂದ ಅದನ್ನು ನೀರಿಗೆ ಇಟ್ಕೊಂಡು ಇಸ್ತ್ರಿ ಮಾಡಿದರೆ ಆಯಿತು. ಇದಕ್ಕೆ ಬೆಲ್ಟ್ ಕೂಡ ಮಾಡಿದ್ದೇನೆ. ಒಂದೇ ಲೆಕ್ಕ ಒಳಗಡೆ ಕೂಡ ಚೆಂದ ಒಂದೇ ಲೆಕ್ಕ ಬಂದಿದೆ ನೀರಿಗೆ. 1 ಇಂಚಿನಷ್ಟು ನಾನು ಮಾರ್ಕ್ ಹಾಕಿಕೊಂಡಿದ್ದೇನೆ ಅಷ್ಟೇ. ಇನ್ನು ಬೆಲ್ಟ್ ನೋಡಿ. ಇನ್ನು ನೆಕ್ಸ್ಟ್ ಇನ್ನೊಂದು ಬ್ಲೌಸ್ ಸ್ಕರ್ಟ್ ಸ್ಟಿಚ್ ಮಾಡ್ತೇನೆ. ಇನ್ನೊಮ್ಮೆ ಸ್ವಲ್ಪ ಫ್ರೀ ಇರುವಾಗ ಸರಿಯಾಗಿ ವಿಡಿಯೋ ಮಾಡ್ತೇನೆ. ಇದು ಕೂಡ ಸ್ಕರ್ಟ್ ಆಯಿತು. ಇದಕ್ಕೆ ಬೆಲ್ಟ್ ಎಂತ ಮಾಡಲಿಲ್ಲ ನಾನು. ಇನ್ನು ಚೆಂದ ಅದನ್ನು ಹಿಡ್ಕೊಂಡು ಇಸ್ತ್ರಿ ಮಾಡಿದರೆ ಆಯಿತು. ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು ಸೋ ಮಚ್.